ಹೆಸರುಬೇಳೆ ಉಂಡೆ ನ್ಯೂಟ್ರಿಯೆಂಟ್ಸ್ ರಿಚ್ ಆ್ಯಂಡ್ ಪ್ರೋಟೀನ್ ರಿಚ್, ಅದರಲ್ಲೂ ಪೊಟ್ಯಾಷಿಯಂ ಮತ್ತು ಐರನ್ ಹೇರಳವಾಗಿರ್ತಕ್ಕಂಥ ಹೆಸರುಬೇಳೆನ ಹಾಕಿ ಅದರಲ್ಲೂ ಬೆಲ್ಲನ ಬಳಸಿ ಮತ್ತು ಕಡಿಮೆ ತುಪ್ಪನ ಹಾಕಿಬಿಟ್ಟು ಯಾವ ರೀತಿ ಹೆಸರುಬೇಳೆ ಉಂಡೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ, ನಾನು ರಶ್ಮಿ ಕಿಚನ್ ಟಿವಿಗೆ ಸ್ವಾಗತ. ಹೆಸರುಬೇಳೆ ಲಡ್ಡು ಮಾಡಲಿಕ್ಕೆ ಮೊದಲಿಗೆ 1 ಕಪ್ನಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ. ಗ್ರಾಮ್ನ ಅಳತೆಯಲ್ಲಿ ಹೇಳೋದಾದರೆ ಅಂದಾಜು 200 ಗ್ರಾಮ್ ಇದೆ. ಇವಾಗ 1 ಕಪ್ನಷ್ಟು ಹೆಸರುಬೇಳೆನ ನೀರಲ್ಲಿ ಹಾಕಿಬಿಟ್ಟು ಒಂದ್ಸಲ ಚೆನ್ನಾಗಿ ಕ್ಲೀನಾಗಿ ತೊಳಿಬೇಕಾಗುತ್ತೆ. ಯಾಕಂದರೆ ಏನಾದರೂ ಡಸ್ಟ್ ಮತ್ತು ಇಂಪ್ಯೂರಿಟೀಸ್ ಇದ್ದರೆ ಹೊರಟೋಗುತ್ತೆ. ಹೆಸರುಬೇಳೆನ ಒಂದ್ಸಲ ನೀರಲ್ಲಿ ಚೆನ್ನಾಗಿ ತೊಳೆದ್ರೆ ಸಾಕು, ಪದೇ ಪದೇ ತೊಳೆಯೋ ಅವಶ್ಯಕತೆ ಇಲ್ಲ. ತೊಳೆದಿರೋ ಹೆಸರುಬೇಳೆನ ಒಂದು ಜರಡಿಯಲ್ಲಿ ಹಾಕಿಬಿಟ್ಟು ಎಲ್ಲ ನೀರನ್ನು ಶೋಧಿಸ್ಕೊಳ್ಬೇಕು. ಯಾಕಂದರೆ ಒಂದು ಸ್ವಲ್ಪ ನೀರಿದ್ದರೆ ಚೆನ್ನಾಗಿ ಹೆಸರುಬೇಳೆ ಒಣಗೋದಿಲ್ಲ. ಆ ನಂತರ 2 ನಿಮಿಷ ಜರಡಿಯಲ್ಲಿ ಹಾಕಿ ಬಿಟ್ಟಾದ ನಂತರ ಒಂದು ಕಾಟನ್ ಬಟ್ಟೆ ಮೇಲೆ ತೆಳುವಾಗಿ ಸ್ಪ್ರೆಡ್ ಮಾಡಬೇಕು ಹೆಸರುಬೇಳೆನ. ಬೇಕಿದ್ದರೆ ನೆರಳಲ್ಲೂ ಒಣಗಿಸ್ಕೊಳ್ಬೋದು ಬಿಸಿಲಿಲ್ಲ ಅಂದರೆ, ಹಾಗೆ ಫ್ಯಾನಿನ ಗಾಳಿಗೂ ಹಾಕ್ಬೋದು. ಇಲ್ಲಾಂದರೆ ಬಿಸಿಲಿದ್ರೂ ಸಹ ಬಿಸಿಲಿಗೂ ಹಾಕಿಬಿಟ್ಟು ಹೆಸರುಬೇಳೆನ ಚೆನ್ನಾಗಿ ಒಣಗಿಸ್ಕೊಳ್ಬೋದು. ತೊಳೆದಿರೋ ಹೆಸರುಬೇಳೆನ ಜರಡಿಗೆ ಹಾಕಿಬಿಟ್ಟು ಎಲ್ಲ ನೀರನ್ನು ಶೋಧಿಸಲಿಕ್ಕೆ 2 ನಿಮಿಷ ಬಿಟ್ಟಿದ್ದೆ. 2 ನಿಮಿಷದ ನಂತರ ಜರಡಿನಿಂದ ಹೆಸರುಬೇಳೆನ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿಬಿಟ್ಟು ಹೆಸರುಬೇಳೆನ ಚೆನ್ನಾಗಿ ತೆಳುವಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಅರ್ಧ ಗಂಟೆಯವರೆಗೂ ನಾನು ಹೆಸರುಬೇಳೆನ ಒಣಗೋದಕ್ಕೆ ಬಿಟ್ಟಿದ್ದೆ. ಕಿಚನ್ ಕೌಂಟ್ರ್ ಟಾಪ್ ಮೇಲೇ ಒಣಗಿಸಿರೋದು ನಾನು. ಬೇಕಿದ್ದರೆ ಫ್ಯಾನಿನ ಗಾಳಿಗೂ ಸಹ ಹಾಕ್ಕೊಳ್ಬೋದು. 15 ನಿಮಿಷದಲ್ಲಿ ಹೆಸರುಬೇಳೆ ಒಣಗುತ್ತೆ. ಬಿಸಿಲಿದ್ದರೆ ಬೇಗನೆ ಒಣಗುತ್ತೆ, ಬಿಸಿಲಿಗೂ ಹಾಕ್ಕೊಳ್ಬೋದು. ಅರ್ಧ ಗಂಟೆ ನಂತರ ಹೆಸರುಬೇಳೆ ಚೆನ್ನಾಗಿ ಒಣಗಿಬಿಟ್ಟು ಬಂದಿದೆ. ಕೈಗೆ ಸ್ವಲ್ಪನೂ ಅಂಟುತ್ತಾ ಇಲ್ಲ. ಸ್ವಲ್ಪ ಒಳಗಡೆ ಹಸಿ ಅಂಶ ಇರುತ್ತೆ, ಆದರೆ ಹುರಿದ ನಂತರ ಎಲ್ಲ ನೀರು ಹೊರಟೋಗ್ಬಿಡುತ್ತೆ. ಇದನ್ನು ಡ್ರೈ ರೋಸ್ಟ್ ಮಾಡಬೇಕು. ಯಾವುದೇ ತುಪ್ಪ ಹಾಕೋ ಅವಶ್ಯಕತೆ ಇಲ್ಲ. ಮೊದಲು ಡ್ರೈ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ಆ ನಂತರ ಪೌಡ್ರ್ ಮಾಡ್ಕೊಳ್ಬೇಕಾಗುತ್ತೆ ಹೆಸರುಬೇಳೆದು. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹೆಸರುಬೇಳೆನ ತೊಗೊಂಡಿದ್ರೆ ಗೇಣಿಯಲ್ಲಿ ಅಂದರೆ ಫ್ಲೋರ್ ಮಿಲ್ಲಲ್ಲಿ ಹಾಕಿಬಿಟ್ಟು ಹೆಸರುಬೇಳೆನ ಹಿಟ್ಟು ಮಾಡಿಸ್ಕೊಂಡು ಬರ್ಬೋದು. ಇಲ್ಲಿ ನಾನು 200 ಗ್ರಾಮ್ ಹೆಸರುಬೇಳೆನ ತೊಗೊಂಡಿರೋದ್ರಿಂದ, ಅಂದರೆ 1 ಕಪ್ನಷ್ಟು ಹೆಸರುಬೇಳೆನ ತೊಗೊಂಡಿರೋದ್ರಿಂದ ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಈ ಹೆಸರುಬೇಳೆನ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಒಂದು ಸ್ವಲ್ಪನೂ ಸಹ ಎಣ್ಣೆ ತುಪ್ಪ ಯಾವುದೂ ಹಾಕದೇನೆ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಉರಿನ ಸಣ್ಣ ಉರಿಲಿಟ್ಬಿಟ್ಟು ಸಿಮ್ಮಲ್ಲಿಟ್ಟು ಹೆಸರುಬೇಳೆನ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಎಲ್ಲ ಹೆಸರುಬೇಳೆನೂ ಒಂದೇ ಸಮ ಹುರಿದ್ಬಿಟ್ಟು ಬರುತ್ತೆ. ಅದಕ್ಕೆ ಉರಿನ ಮೀಡಿಯಮ್ ಅಥವಾ ಹೈ ಫ್ಲೇಮಲ್ಲಿಟ್ಟು ಹೆಸರುಬೇಳೆನ ಹುರಿಯೋದ್ರಿಂದ ಏನಾಗುತ್ತೆ, ಒಳಗಡೆ ಹಸಿ ಅಂಶ ಹಾಕಿ ಉಳಿಯುತ್ತೆ. ಎಲ್ಲನೂ ಒಂದೇ ಸಮನಾಗಿ ಹುರಿದ್ಬಿಟ್ಟು ಬರೋದಿಲ್ಲ. ಅದಕ್ಕೆ ಉರಿನ ಸಿಮ್ಮಲ್ಲಿಟ್ಬಿಟ್ಟು ಹೆಸರುಬೇಳೆನ ಹುರ್ಕೊಳ್ಬೇಕು. ಟೈಮ್ ಜಾಸ್ತಿ ತೊಗೊಂಡ್ರೂ ಪರವಾಗಿಲ್ಲ. ಸಣ್ಣ ಉರಿಯಲ್ಲಿ ಹೆಸರುಬೇಳೆನ ಚೆನ್ನಾಗಿ ಒಂದು ಘಮ ಬರೋವರೆಗೂ ಹುರಿಬೇಕಾಗತ್ತೆ. ಹೆಸರುಬೇಳೆನ ಜಾಸ್ತಿ ತೊಗೊಂಡ್ರೆ, ಅಂದರೆ 1 kg ಅಥವಾ 2 kg ಹೆಸರುಬೇಳೆನ ತೊಗೊಂಡ್ಬಿಟ್ಟು ಒಂದ್ಸಲ ನೀರಲ್ಲಿ ಚೆನ್ನಾಗಿ ತೊಳೆದು ಆ ನಂತರ ಒಣಗಿಸಿ ಈ ರೀತಿ ಹುರಿದು ಆ ನಂತರ ಗೇಣಿಯಲ್ಲಿ ಹಿಟ್ಟು ಮಾಡಿಸ್ಕೊಂಡಿಟ್ರಿ 2 ತಿಂಗಳವರೆಗೂ ಹೆಸರುಬೇಳೆ ಹಿಟ್ಟನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಈ ಹೆಸರುಬೇಳೆ ಹಿಟ್ಟನ್ನು ಈ ರೀತಿ ಉಂಡೆ ಮಾಡಲಿಕ್ಕೆ ಮತ್ತು ಬರ್ಫಿ ಮಾಡಲಿಕ್ಕೆ, ಹಲ್ವಾ, ಆಮೇಲೆ ಚಕ್ಲಿ ಮಾಡಲಿಕ್ಕೆ ಯಾವುದಕ್ಕೂ ಸಹ ಹೆಸರುಬೇಳೆ ಹಿಟ್ಟನ್ನು ಬಳಸ್ಕೊಳ್ಬೋದು. ಹೆಸರುಬೇಳೆನ ತಿಳಿ ಕಂದು ಬಣ್ಣ ಬರೋವರೆಗೂ ಹುರಿಬೇಕು. ಜಾಸ್ತಿ ಹುರಿಯೋ ಅವಶ್ಯಕತೆ ಇಲ್ಲ. ಇವಾಗ ಹೆಸರುಬೇಳೆ ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಬಣ್ಣ ಬಂದಿದೆ. ಇನ್ನೊಂದು 2 ನಿಮಿಷ ಹುರಿದ್ಬಿಟ್ಟು ಒಂದು ಪ್ಲೇಟಿಗೆ ತೆಗಿಬೇಕಾಗತ್ತೆ. ಹಾಗೆ ಬಾಣಲೆಯಲ್ಲಿ ಬಿಡೋದ್ರಿಂದ ಏನಾಗುತ್ತೆ, ಹೆಸರುಬೇಳೆ ಇನ್ನೊಂದು ಸ್ವಲ್ಪ ತೆಳಗಡೆ ಜಾಸ್ತಿ ಹುರಿದ್ಬಿಟ್ಟು ಬಣ್ಣ ಚೇಂಜ್ ಆಗಿಬಿಡುತ್ತೆ. ಅದಕ್ಕೆ ಒಂದು ಬೇರೆ ಪ್ಲೇಟಿಗೆ ತೆಗೆದುಬಿಟ್ಟು ಚೆನ್ನಾಗಿ ಹೆಸರುಬೇಳೆ ತಣ್ಣಗಾಗೋದಕ್ಕೆ ಬಿಡಬೇಕು. ಹಾಗೆ ಮಿಕ್ಸಿಗೆ ಬಿಸಿ ಇರೋವಾಗಲೇ ಹಾಕಿದರೆ ಏನಾಗುತ್ತೆ, ಹಿಟ್ಟು ಸರಿಯಾಗಿ ಬರೋದಿಲ್ಲ. ಹುರಿದಿರೋ ಹೆಸರುಬೇಳೆನ ಒಂದು ಪ್ಲೇಟಿಗೆ ತೆಗೆದು ಹಾಕಿದಾಗಿದೆ. ಚೆನ್ನಾಗಿ ತೆಳುವಾಗಿ ಹರಡಬೇಕು, ಬೇಗನೆ ಆರಿಬಿಡುತ್ತೆ. ಹೆಸರುಬೇಳೆ ಚೆನ್ನಾಗಿ ತಣ್ಣಗಾದ ನಂತರನೇ ಮಿಕ್ಸಿ ಜಾರಲ್ಲಿ ಅಥವಾ ಗೇಣಿಯಲ್ಲಿ ಹಿಟ್ಟು ಮಾಡಿಸ್ಕೊಳ್ಬೋದು. ಚೆನ್ನಾಗಿ ಫೈನ್ ಪೌಡ್ರ್ ಆಗಿ ಬರುತ್ತೆ. ಹೆಸರುಬೇಳೆ ತಣ್ಣಗಾಗೋವರೆಗೂ ಬೆಲ್ಲದ ಪಾಕ ರೆಡಿ ಮಾಡ್ಕೊಂಡು ಬಿಡೋಣ. ಬೆಲ್ಲದ ಪಾಕ ಮಾಡಲಿಕ್ಕೆ 1 ಕಪ್ನಷ್ಟು ಹೆಸರುಬೇಳೆಗೆ 3/4 ಕಪ್ನಷ್ಟು ಬೆಲ್ಲನ ಪುಡಿ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಸಿಹಿ ಜಾಸ್ತಿ ಇಷ್ಟಪಡೋರು 1 ಕಪ್ನಷ್ಟು ಬೆಲ್ಲನೂ ಸಹ ಹಾಕ್ಕೊಳ್ಬೋದು. ಮೀಡಿಯಮ್ ಸ್ವೀಟ್ ಇಷ್ಟಪಡೋರು 3/4 ಕಪ್ನಷ್ಟು ಬೆಲ್ಲನ ಹಾಕ್ಕೊಳ್ಬೇಕಾಗತ್ತೆ. 3/4 ಕಪ್ನಷ್ಟು ಬೆಲ್ಲಕ್ಕೆ 1/4 ಕಪ್ನಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಜಾಸ್ತಿ ನೀರು ಹಾಕೋದಕ್ಕೆ ಹೋಗಬೇಡಿ, ಇಲ್ಲಾಂದರೆ ಉಂಡೆ ಕಟ್ಟಬೇಕಾದ್ರೆ ಮಿಶ್ರಣ ಜಾಸ್ತಿ ತಿಳಿಯಾಗಿಬಿಡುತ್ತೆ. ಅದಕ್ಕೆ 3/4 ಕಪ್ನಷ್ಟು ನೀರನ್ನು ಹಾಕಿಬಿಟ್ಟು ಬೆಲ್ಲ ಒಂದ್ಸಲ ಚೆನ್ನಾಗಿ ನೀರಲ್ಲಿ ಕರಗಿಬಿಟ್ರೆ ಸಾಕು. ಇಲ್ಲಿ ನಾವು ಬೆಲ್ಲದಿಂದ ಯಾವುದೇ ರೀತಿ ಪಾಕ ಮಾಡೋ ಅವಶ್ಯಕತೆ ಇಲ್ಲ. 1 ಎಳೆ ಪಾಕ ಆಗಲಿ 2 ಎಳೆ ಪಾಕ ಆಗಲಿ ಬೇಕಾಗಿಲ್ಲ. ಬೆಲ್ಲ ನೀರಿನಲ್ಲಿ ಸಂಪೂರ್ಣವಾಗಿ ಕರಗಿದೆ.
ಬೆಲ್ಲದಿಂದ ಒಂದು ಎಳೆ ಪಾಕ ಅಥವಾ 2 ಎಳೆ ಪಾಕ ಮಾಡೋದಕ್ಕೆ ಹೋಗಬಾರ್ದು. ಪಾಕ ಏನಾದರೂ ಮಾಡಿದ್ದೆ ಆದರೆ ಉಂಡೆ ಜಾಸ್ತಿ ಚಿವಿಯಾಗಿ ಅಂದರೆ ಅಂಟಂಟಾಗಿಬಿಡುತ್ತೆ. ಅದಕ್ಕೆ ಬೆಲ್ಲ ನೀರಲ್ಲಿ ಕರಗಿದ್ರೆ ಸಾಕು. ಇವಾಗ ಸ್ಟವನ್ನು ಆಫ್ ಮಾಡಿಬಿಟ್ಟು ಸೈಡಿಗೆ ಎತ್ತಿಡೋಣ ಬೆಲ್ಲದ ಪಾಕನ. ಹುರಿದಿರೋ ಹೆಸರುಬೇಳೆನೂ ಸಹ ಕಂಪ್ಲೀಟಾಗಿ ತಣ್ಣಗಾಗಿವೆ. ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಫೈನ್ ಪೌಡ್ರ್ ಮಾಡ್ಕೊಳ್ಬೇಕು. ಮಿಕ್ಸಿ ಜಾರಲ್ಲಿ ಹೆಸರುಬೇಳೆನ ಪೌಡ್ರ್ ಮಾಡ್ಕೊಳ್ಳೋದ್ರಿಂದ ಅಲ್ಲಲ್ಲಿ ಹೆಸರು ಬೇಳೆಗಳು ಹಾಗೆ ಉಳಿದಿರುತ್ತೆ. ಅದನ್ನು ಒಂದು ಸ್ವಲ್ಪ ತೂತುಗಳು ದಪ್ಪ ಇರೋ ಜರಡಿಯಲ್ಲಿ ಹಿಟ್ಟನ್ನು ತಗೊಂಡ್ಬಿಟ್ಟು ಮೇಲ್ಗಡೆ ಉಳಿದಿರೋ ಹೆಸರು ಬೇಳೆನ ದಾಲ್ ಮಾಡುವಾಗಲೂ ಅಥವಾ ಸಾಂಬಾರು ಮಾಡುವಾಗಲೂ ಹಾಕ್ಕೊಳ್ಬೋದು. ಇವಾಗ ಹೆಸರುಬೇಳೆ ಹಿಟ್ಟು ರೆಡಿಯಾಗಿದೆ. ಇದನ್ನು ಬೇಕಿದ್ರೆ ಜರಡಿ ಹಿಡ್ಕೊಳ್ಬೋದು, ಆದರೆ ನಾನಿಲ್ಲಿ ಯಾವುದೇ ರೀತಿ ಜರಡಿ ಹಿಡಿತಾ ಇಲ್ಲ, ಹಾಗೆ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಇವಾಗ 1 ಚಮಚದಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಬಾದಾಮ್, ಗೋಡಂಬಿ ಮತ್ತು ಒಣ ದ್ರಾಕ್ಷಿನ ಹಾಕಿಬಿಟ್ಟು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಜಾಸ್ತಿ ಹುರಿಯೋದೇನಿಲ್ಲ, ಸ್ವಲ್ಪ ಕಂದು ಬಣ್ಣ ಬಂದರೆ ಸಾಕು. ಈ ಡ್ರೈ ನಟ್ಸ್ ಮತ್ತು ಡ್ರೈ ಫ್ರೂಟ್ಸನ್ನು ನಿಮಗೆ ಇಷ್ಟ ಇರೋದನ್ನು ಬಳಸ್ಕೊಳ್ಬೋದು. ಇಷ್ಟ ಇದ್ದರೆ ಹಾಕಿ, ಇಲ್ಲಾಂದರೆ ಇಲ್ಲ. ಇದು ಆಪ್ಷನಲ್ ಇದೆ, ಹಾಕಿಬೇಕು ಅಂತ ಏನಿಲ್ಲ. ಈ ಸ್ಟೇಜ್ನಲ್ಲಿ ಅಂದರೆ ಡ್ರೈ ನಟ್ಸ್ ಸ್ವಲ್ಪ ಫ್ರೈ ಆಗಿದೆ. ಈ ಸ್ಟೇಜ್ನಲ್ಲಿ ಹುರಿದು ಪುಡಿ ಮಾಡಿರ್ತಕ್ಕಂಥ ಹೆಸರುಬೇಳೆ ಹಿಟ್ಟನ್ನು ಹಾಕ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ಡ್ರೈ ಫ್ರೂಟ್ಸ್ ಮತ್ತು ಡ್ರೈ ನಟ್ಸನ್ನು ಹುರಿದಿರೋದನ್ನು ಬೇರೆ ಪ್ಲೇಟಿಗೆ ತೆಗಿತಾ ಇಲ್ಲ, ಡೈರೆಕ್ಟಾಗಿ ಹಿಟ್ಟನ್ನು ಹಾಕಿಬಿಟ್ಟು ಹುರಿತಾ ಇದ್ದೀನಿ. ಇವಾಗ 1 ಕಪ್ನಷ್ಟು ಹೆಸರುಬೇಳೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. 1 ಕಪ್ನಷ್ಟು ಹೆಸರುಬೇಳೆ ತೊಗೊಂಡಿದ್ನಲ್ಲ, 1 ಕಪ್ನಷ್ಟು ಹಿಟ್ಟು ರೆಡಿಯಾಗಿ ಬಂದಿದೆ. ಸ್ವಲ್ಪ ರವೆ ರವೆ ಟೆಕ್ಸ್ಚರ್ನಲ್ಲಿದೆ, ಆದರೂ ಸಹ ನಡೆಯುತ್ತೆ. ಹೆಸರುಬೇಳೆನ ಹುರಿದ್ಬಿಟ್ಟು ಹಿಟ್ಟನ್ನು ರೆಡಿ ಮಾಡ್ಕೊಂಡಿರೋದು, ಮತ್ತೆ ಹಿಟ್ಟನ್ನು ಹುರಿಬೇಕಾ ಅಂತ ಕೇಳ್ಬೋದು. ಹಿಟ್ಟು ಅಲ್ಲಲ್ಲಿ ಸ್ವಲ್ಪ ಹಸಿ ಇರುತ್ತೆ. ಇನ್ನೊಂದು ಸಲ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಹಿಟ್ಟು ಕಂಪ್ಲೀಟಾಗಿ ಚೆನ್ನಾಗಿ ಹುರಿದು ಉಂಡೆನೂ ಸಹ ತಿನ್ನೋದಕ್ಕೆ ಟೇಸ್ಟಾಗಿ ಬರುತ್ತೆ. ಜಾಸ್ತಿ ಹುರಿಯೋದೇನು ಬೇಡ, ಒಂದು 5 ರಿಂದ 6 ನಿಮಿಷ ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಹುರಿಬೇಕು. ಈ ಹೆಸರುಬೇಳೆ ಉಂಡೆನ ಇನ್ನೊಂದು ರೀತಿಯಲ್ಲೂ ಮಾಡ್ಕೊಳ್ಬೋದು. ಈ ಹಿಟ್ಟನ್ನು ಹುರಿಬೇಕಾದ್ರೆ ಒಂದು ಸ್ವಲ್ಪ ಜಾಸ್ತಿ ತುಪ್ಪನ ಹಾಕಿಬಿಟ್ಟು, ಅಂದರೆ 1 ಕಪ್ನಷ್ಟು ಹಿಟ್ಟಿಗೆ 1/4 ಕಪ್ನಷ್ಟು ತುಪ್ಪನ ಹಾಕಿ ಹಿಟ್ಟನ್ನು ಚೆನ್ನಾಗಿ ಹುರಿದು, ಹಿಟ್ಟನ್ನು ತಣ್ಣಗಾದ ನಂತರ ಸಕ್ಕರೆ ಪುಡಿನ ಹಾಕಿಬಿಟ್ಟು ಸಹ ಉಂಡೆನ ಕಟ್ಕೊಳ್ಬೋದು. ಇಲ್ಲಿ ನಾನು ಬೆಲ್ಲದ ಪಾಕ ಹಾಕ್ತಿರೋದ್ರಿಂದ, ಅಂದರೆ ಬೆಲ್ಲದ ನೀರನ್ನು ಹಾಕ್ತಿರೋದ್ರಿಂದ ಈ ಹಿಟ್ಟಿಗೆ ನಾನು ಜಾಸ್ತಿ ತುಪ್ಪನ ಹಾಕಿಬಿಟ್ಟು ಹುರಿತಾ ಇಲ್ಲ. ಕೇವಲ 1 ಚಮಚ ತುಪ್ಪ ಹಾಕಿಬಿಟ್ಟು ಹಿಟ್ಟನ್ನು ಹುರ್ಕೊಳ್ತಾ ಇದ್ದೀನಿ. ಮೊದಲು ಹಿಟ್ಟಿನ ಬಣ್ಣ ಯಾವ ರೀತಿ ಇತ್ತು, ಇವಾಗ ಯಾವ ಬಣ್ಣಕ್ಕೆ ಬಂದಿದೆ ಅಂತ ನೋಡ್ತಾ ಇರ್ಬೋದು. ಮೊದಲಿಗೆ ಹಿಟ್ಟಿನ ಬಣ್ಣ ತಿಳಿ ಅರಿಶಿನ ಬಣ್ಣಕ್ಕಿತ್ತು. ಇವಾಗ ಹುರಿತಾ ಸ್ವಲ್ಪ ಕಂದು ಬಣ್ಣಕ್ಕೆ ಬಂದಿದೆ. ಇನ್ನೊಂದು 2 ನಿಮಿಷ ಹಿಟ್ಟನ್ನು ಹುರಿದ್ಬಿಟ್ಟು ಇದಕ್ಕೆ ಸಣ್ಣದಾಗಿ ಕೊಟ್ಟಿ ಪುಡಿ ಮಾಡಿರ್ತಕ್ಕಂಥ ಏಲಕ್ಕಿ ಪುಡಿ ಮತ್ತು ಬೆಲ್ಲನ ಕರಗಿಸಿರ್ತಕ್ಕಂಥ ನೀರನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು 2 ನಿಮಿಷ ತಣ್ಣಗಾದ ನಂತರ ಉಂಡೆನ ಕಟ್ಕೊಳ್ಬೇಕಾಗತ್ತೆ. ಇವಾಗ ಹಿಟ್ಟು ಚೆನ್ನಾಗಿ ಹುರಿದಿದೆ. ಇದಕ್ಕೆ 2 ಏಲಕ್ಕಿನ ಸಣ್ಣದಾಗಿ ಕುಟ್ಟಿ ಪುಡಿ ಮಾಡಿರೋದನ್ನು ಹಾಕ್ತಾ ಇದ್ದೀನಿ. ಹಾಗೆ ಬೆಲ್ಲನ ನೀರಿನಲ್ಲಿ ಕರಗಿಸಿಟ್ಟಿದ್ವಲ್ಲ, ಅದನ್ನು ಜರಡಿಯಲ್ಲಿ ಸೋಸ್ಬಿಟ್ಟು ಹಾಕ್ಕೊಳ್ಬೋದು. ಬೆಲ್ಲ ಕ್ಲೀನಾಗಿ ಇತ್ತು ಅಂದರೆ ಹಾಗೇನೂ ಸಹ ಹಾಕ್ಕೊಳ್ಬೋದು. ಬೆಲ್ಲ ಮತ್ತು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಹಿಟ್ಟು ಬೆಲ್ಲದೊಂದಿಗೆ ಕೂಡ್ಕೊಂಡಾಗ ಸ್ಟವನ್ನು ಆಫ್ ಮಾಡಿಬಿಟ್ಟು ಒಂದು 2 ನಿಮಿಷ ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ ಈ ಹೆಸರಿನ ಉಂಡೆ ಮಿಕ್ಸರನ್ನು. ಹಿಟ್ಟು ಮತ್ತು ಬೆಲ್ಲ ಚೆನ್ನಾಗಿ ಹಿಡ್ಕೊಂಡ್ಬಿಟ್ಟು ಮಿಕ್ಸರ್ ಸಹ ಗಟ್ಟಿಯಾಗಿದೆ. ಇವಾಗ ಹೆಸರುಬೇಳೆ ಉಂಡೆ ಮಿಕ್ಸರನ್ನು ಒಂದು ಬೇರೆ ಪ್ಲೇಟಿಗೆ ಹಾಕಿಬಿಟ್ಟು ಒಂದು 2 ನಿಮಿಷ ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ.
ತುಂಬಾ ಬಿಸಿ ಇರೋದ್ರಿಂದ ತಕ್ಷಣಕ್ಕೆ ಉಂಡೆ ಕಟ್ಟೋದಕ್ಕೆ ಬರೋದಿಲ್ಲ. ನೋಡ್ತಾ ಇರ್ಬೋದು, ಹಿಟ್ಟಿನ ಮಿಕ್ಸರ್ ತುಂಬಾ ಗಟ್ಟಿನೂ ಇಲ್ಲ, ತುಂಬ ಲೂಸ್ನೂ ಇಲ್ಲ, ಉಂಡೆ ಕಟ್ಟೋ ಹದಕ್ಕೆ ಇದೆ. ಹಿಟ್ಟು ಸ್ವಲ್ಪ ತಣ್ಣಗಾದ ನಂತರ ಯಾವ ಗಾತ್ರಕ್ಕೆ ಬೇಕೋ ಆ ಸೈಜ್ನಲ್ಲಿ ಉಂಡೆನ ಕಟ್ಕೊಳ್ಬೋದು. ಇವಾಗ ಹಿಟ್ಟು ತಣ್ಣಗಾಗಿದೆ, ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಬೋದು ಇದನ್ನೀಗ. ಕೇವಲ ಒಂದೇ ಒಂದು ಚಮಚ ತುಪ್ಪ ಬಳಸಿದ್ರೂ ಸಹ ಉಂಡೆ ಎಷ್ಟು ಚೆನ್ನಾಗಿ ಶೈನಿಯಾಗಿ ಬಂದಿವೆ ಅಂತ ನೋಡ್ತಾ ಇರ್ಬೋದು. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್, ಶೇರ್, ಕಾಮೆಂಟ್ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.